ಇನ್ನು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರ ಮನೆಯಲ್ಲಿ ಕಳ್ಳತನ ಆಗಿದೆ. ಬೆಂಗಳೂರಿನ ಹೊಸಕೆರೆಹಳ್ಳಿಯಲ್ಲಿರುವಂತಹ ಅಪಾರ್ಟ್ಮೆಂಟ್ ನಲ್ಲಿ ಕಳ್ಳತನ ಆಗಿರೋದು. ಮನೆಯ ಬೆಡ್ರೂಮ್ ನಲ್ಲಿದ್ದಂತಹ 3 ಲಕ್ಷ ನಗದು ಕಳ್ಳತನ ಆಗಿದೆ. ಮನೆ ಕೆಲಸದವರ ಮೇಲೆ ಅನುಮಾನವನ್ನ ವ್ಯಕ್ತಪಡಿಸಿದಂತ ಹಿನ್ನೆಲೆ ಸಿಕೆ ಅಚ್ಚುಕಟ್ಟು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ನಟ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರ ಹೊಸಕೆರೆಹಳ್ಳಿಯಲ್ಲಿರುವಂತಹ ಅಪಾರ್ಟ್ಮೆಂಟ್ ಅವರ ಮನೆಯಲ್ಲಿ ಬೆಡ್ರೂಮ್ ಅಲ್ಲಿ ಇದ್ದಂತಹ 3 ಲಕ್ಷ ರೂಪಾಯಿ ಹಣ ಕಳ್ಳತನ ಆಗಿದೆ. ಮ್ಯಾನೇಜರ್ ಮೂಲಕ ಸಿಕೆ ಅಚ್ಚುಕಟ್ಟು ಠಾಣೆಗೆ ದೂರನ್ನ ನೀಡಿದ್ದಾರೆ ವಿಜಯಲಕ್ಷ್ಮಿ. ಬೆಡ್ರೂಮ್ ಅಲ್ಲಿ ಇರುವಂತಹ 3 ಲಕ್ಷ ಕಳ್ಳತನ ಆಗುತ್ತೆ ಅಂತಂದ್ರೆ ಅದು ಮನೆಯಲ್ಲಿರೋರೇ ಯಾರಾದ್ರೂ ಮಾಡಿರ್ಬೇಕು. ಸೆಪ್ಟೆಂಬರ್ 4ನೇ ತಾರೀಕು ಮೈಸೂರಿಗೆ ತೆರಳಿದ್ರು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ. ಮನೆಯ ವಾರ್ಡ್ರೋಬ್ ನಲ್ಲಿ ಹಣ ತೆಗೆದುಕೊಡೋಕೆ ಅಂತ ಹೇಳಿದ್ರು. ಸ್ವಲ್ಪ ಹಣ ತೆಗೆದುಕೊಟ್ಟು ಉಳಿದಿದ್ದನ್ನ ಅಲ್ಲೇ ಇಟ್ಟಿದ್ರು ಮ್ಯಾನೇಜರು. ಮನೆಯ ಬೀಗ ತಾಯಿ ಕೊಟ್ಟು ಹೊರಗಡೆ ಹೋಗಿದ್ರು ಮ್ಯಾನೇಜರ್. ಸೆಪ್ಟೆಂಬರ್ 7ರಂದು ಬೆಂಗಳೂರಿಗೆ ವಾಪಸ್ ಬಂದಿದ್ರು ವಿಜಯಲಕ್ಷ್ಮಿ. ಸೆಪ್ಟೆಂಬರ್ 8ರಂದು ವಾರ್ಡ್ರೋಬ್ ನಲ್ಲಿ ಹಣ ನೋಡಿದಾಗ ಹಣ ನಾಪತ್ತೆಯಾಗಿದೆ. ಹುಡುಕಾಟ ನಡೆಸಿದ್ರು ವಿಜಯಲಕ್ಷ್ಮಿ. ಮ್ಯಾನೇಜರ್ ನಾಗರಾಜ್ ಮನೆ ಕೆಲಸದವರನ್ನ ವಿಚಾರಿಸಿದಾಗ ಯಾವುದೇ ಮಾಹಿತಿ ಸಿಕ್ಕಿಲ್ಲ. ನಮ್ಮ ಪ್ರತಿನಿಧಿ ಸುಚಿತ್ರಾ ನೇರ ಸಂಪರ್ಕದಲ್ಲಿದ್ದಾರೆ. ಸುಚಿತ್ರಾ, ವಿಜಯಲಕ್ಷ್ಮಿ ಅವರ ನಿವಾಸದಲ್ಲಿ ಅಂದ್ರೆ ಅವರ ಅಪಾರ್ಟ್ಮೆಂಟ್ ನಲ್ಲಿ ಅವರ ಬೆಡ್ರೂಮ್ ಅಲ್ಲಿ ಇದ್ದಂತಹ 3 ಲಕ್ಷ ರೂಪಾಯಿ ಹಣ ಕಾಣೆಯಾಗಿದೆ. ಮನೆ ಕೆಲಸದವರ ಮೇಲೆ ಅನುಮಾನ ವ್ಯಕ್ತವಾಗಿದೆ. ಸುಚಿತ್ರಾ, ಏನೆಲ್ಲ ಡೀಟೇಲ್ಸ್ ಇದೆ? ಸಿಂಧೂರ, ಏನು ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮನೆಯಲ್ಲಿ 3 ಲಕ್ಷ ಹಣ ಕಳವಾಗಿದೆ ಅಂತ ಹೇಳಿ ಸಿಕೆ ಅಚ್ಚುಕಟ್ಟು ಪೊಲೀಸ್ ಠಾಣೆಯಲ್ಲಿ ತಮ್ಮ ಮ್ಯಾನೇಜರ್ ಕಡೆಯಿಂದ ಒಂದು ದೂರನ್ನ ದಾಖಲಿಸಿರುವಂತದ್ದು. ಏನು ವಿಜಯಲಕ್ಷ್ಮಿ ಅವರು 4ನೇ ತಾರೀಕು ಮೈಸೂರಿಗೆ ಹೋಗಿರ್ತಾರೆ. ಈ ಒಂದು ಸಮಯದಲ್ಲಿ ಮ್ಯಾನೇಜರ್ಗೆ ಹೇಳಿರ್ತಾರೆ ಈ ಒಂದು ಸ್ವಲ್ಪ ಹಣವನ್ನ ತೆಗೆದುಕೊಳ್ಳಿ ಅಂತ. ಆದ್ರೆ ತೆಗೆದುಕೊಂಡು ಆ ಒಂದು ಕೀಯನ್ನ ತಾಯಿಗೆ ಕೊಟ್ಟು ಹೋಗಿರ್ತಾರೆ. ಈ ಒಂದು ಸಮಯದಲ್ಲಿ ಸೆಪ್ಟೆಂಬರ್ 7ನೇ ತಾರೀಕು ಮತ್ತೆ ವಿಜಯಲಕ್ಷ್ಮಿ ಮನೆಗೆ ಬಂದು ನೋಡಿದಂತ ಸಂದರ್ಭದಲ್ಲಿ ಆ ಹಣ ಕಳುವಾಗಿರ್ತಾರೆ. ಇದರಿಂದಾಗಿಯೇ ತಮ್ಮ ಮನೆ ಕೆಲಸದವರ ಮೇಲೆ ಒಂದು ಅನುಮಾನವನ್ನ ಪಟ್ಟು ಸದ್ಯ ಸಿಕೆ ಅಚ್ಚುಕಟ್ಟು ಪೊಲೀಸ್ ಠಾಣೆಯಲ್ಲಿ ತಮ್ಮ ಮ್ಯಾನೇಜರ್ ಕಡೆಯಿಂದ ದೂರನ್ನ ದಾಖಲಿಸಿರುವಂತದ್ದು. ಅಂದ್ರೆ ಈಗಾಗಲೇ ಸಾಕಷ್ಟು ಒಂದು ಸುದ್ದಿಯಲ್ಲಿ ಇದ್ರು ದರ್ಶನ್ ಹಾಗೂ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ. ಇದೀಗ ಮತ್ತೆ ತಮ್ಮ ಮನೆಯಲ್ಲೇ ಕಳ್ಳತನ ಆಗಿದೆ ಅಂತ ಹೇಳಿ ಒಂದು ದೂರನ್ನ ದಾಖಲಿಸಿದ್ದಾರೆ. ಸದ್ಯ ಮ್ಯಾನೇಜರ್ ಕೈಗೆ ಕೊಟ್ಟಂತಹ ಕೀ ಯಾರು ತೆಗೆದುಕೊಂಡ್ರು, ಜೊತೆಗೆ ಆ ಒಂದು ಮನೆಯಲ್ಲಿ ಇದ್ದಂತಹ ಕೆಲಸದವರು ಕೂಡ ಈ ಒಂದು ಕಳ್ಳತನವನ್ನ ಮಾಡಿದ್ದಾರಾ ಅನ್ನೋದ್ರ ಬಗ್ಗೆ ಅವರು ಕೂಡ ಅನುಮಾನವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಸದ್ಯ ಸಿಕೆ ಅಚ್ಚುಕಟ್ಟು ಪೊಲೀಸರು ಕೂಡ ಒಂದು ತನಿಖೆಯನ್ನ ಮುಂದುವರಿಸಿದ್ದಾರೆ. ಯಾರು ಕಳ್ಳತನ ಮಾಡಿದ್ದಾರೆ ಹಾಗೆ 3 ಲಕ್ಷ ಹಣವನ್ನ ವಾಪಸ್ ಕೊಡಿಸುವುದರ ಬಗ್ಗೆ ಕೂಡ ಪೊಲೀಸರು ತನಿಖೆಯನ್ನ ಮಾಡ್ತಿದ್ದಾರೆ. ಓಕೆ ಸುಚಿತ್ರಾ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.